ಹಾಯ್, ಗುಡ್ ಮಾರ್ನಿಂಗ್. ದಿಸ್ ಇಸ್ ಶಿಲ್ಪಾ. ವೆಲ್ಕಮ್ ಟು ಶಿಲ್ಪಾ ಟ್ಯಾಲೆಂಟ್ ಆ್ಯಂಡ್ ಕ್ಲಾಸ್. ಇವತ್ತು ನಾನು ಪರ್ಚೇಸ್ ರಿಟರ್ನ್ ವೋಚರ್ ಮತ್ತು ಸೇಲ್ಸ್ ರಿಟರ್ನ್ ವೋಚರ್ ಮಾಡೋದ್ರ ಬಗ್ಗೆ ಟೀಚ್ ಮಾಡ್ತಾ ಇದ್ದೀನಿ. ಪರ್ಚೇಸ್ ರಿಟರ್ನ್ ವೋಚರ್ ಅಂದರೆ ಡೆಬಿಟ್ ನೋಟ್, ಸೇಲ್ಸ್ ರಿಟರ್ನ್ ವೋಚರ್ ಅಂದರೆ ಕ್ರೆಡಿಟ್ ನೋಟ್. ಅಂದರೆ ಡೆಬಿಟ್ ನೋಟ್ ಅಂದರೆ ನೀವೇನೋ ಗುಡ್ಸ್ ಪರ್ಚೇಸ್ ಮಾಡಿರ್ತೀರ, ಅದರಲ್ಲಿ ಫ್ಯೂ ಆಫ್ ದ ಐಟಮ್ಸ್ ಅಂದರೆ ಸ್ವಲ್ಪ ಪ್ರಮಾಣದ ಐಟಮ್ಸ್ಗಳು ಡ್ಯೂ ಟು ಡ್ಯಾಮೇಜ್ ಆಗಿರುತ್ತೆ, ಅಂದರೆ ಕಂಡೀಷನಲ್ಲಿ ಇರೋದಿಲ್ಲ, ಅದನ್ನು ನೀವು ರಿಟರ್ನ್ ಮಾಡ್ತೀರಾ. ಸೊ ಇಟ್ ಈಸ್ ನಥಿಂಗ್ ಬಟ್ ಡೆಬಿಟ್ ನೋಟ್, ಇಟ್ ಈಸ್ ನಥಿಂಗ್ ಬಟ್ ಪರ್ಚೇಸ್ ರಿಟರ್ನ್. ಸೇಮ್ ಟೈಪ್ ಸೇಲ್ಸ್ನ ವಾಟ್ ಎವರ್ ದ ಗೂಡ್ಸ್ ನೀವೇನು ಸೇಲ್ ಮಾಡಿರ್ತೀರಲ್ವ ಆ ಐಟಮ್ನ ರಿಟರ್ನ್ ಮಾಡ್ತೀರಾ, ಅದು ಸೇಲ್ಸ್ ರಿಟರ್ನ್ ಅಂತೆ. ಅಂದರೆ ಆ ಗೂಡ್ಸ್ಗಳು ಕಂಡೀಷನ್ ಇರಲ್ಲ, ಇಲ್ಲ ಡ್ಯಾಮೇಜ್ ಆಗಿರುತ್ತೆ, ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಫಸ್ಟು ಆ್ಯಕ್ಟಿವೇಷನ್ ಸ್ಟೆಪ್ಸ್. ಈಗ ಆಲ್ರೆಡಿ ಕೆ ಕಂಪನಿ ಅಂತ ಇದೆ. ಸೊ ಆ್ಯಕ್ಟಿವೇಷನ್ ಸ್ಟೆಪ್ಸ್ಗೆ ನಾವು F11 ಫೀಚರ್ಸ್ ಹೋಗಿ ಅಕೌಂಟಿಂಗ್ ಫೀಚರ್ಸ್ ಹೋಗಿ ಇಲ್ಲಿ ಯೂಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನೋಟ್ ಎಸ್ ಅಂತ ಕೊಡಬೇಕು. ರೆಕಾರ್ಡ್ ಕ್ರೆಡಿಟ್ ನೋಟ್ ಇನ್ ಇನ್ವಾಯ್ಸ್ ಮೋಡ್ ಆ್ಯಂಡ್ ರೆಕಾರ್ಡ್ ಡೆಬಿಟ್ ನೋಟ್ ಇನ್ ಇನ್ವಾಯ್ಸ್ ಮೋಡ್. ಇವು ಮೂರು, ಯೂಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನೋಟ್ಸ್, ರೆಕಾರ್ಡ್ ಕ್ರೆಡಿಟ್ ನೋಟ್ ಇನ್ ಇನ್ವಾಯ್ಸ್ ಮೋಡ್ ಆ್ಯಂಡ್ ರೆಕಾರ್ಡ್ ಡೆಬಿಟ್ ನೋಟ್ ಇನ್ ಇನ್ವಾಯ್ಸ್ ಮೋಡ್, ಎಸ್. ಸೊ ಇವು ಮೂರು ಸೇವ್ ಮಾಡಿ. ಸೊ ಈಗ ಡೆಬಿಟ್ ನೋಟ್ ಮತ್ತು ಕ್ರೆಡಿಟ್ ನೋಟ್ ಆ್ಯಕ್ಟಿವೇಟ್ ಆಗಿದೆ. ಸೊ ಫಸ್ಟ್ ಈಗ ಅಕೌಂಟಿಂಗ್ ವೋಚರ್ ಹೋಗಿ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಕ್ರೆಡಿಟ್ ನೋಟ್ ಮತ್ತು ಡೆಬಿಟ್ ನೋಟ್. ಸೊ ಫಸ್ಟ್ ನಾನು ಡೆಬಿಟ್ ನೋಟ್ ಮಾಡಲಿಕ್ಕೆ ಗೂಡ್ಸ್ನ ಪರ್ಚೇಸ್ ಮಾಡ್ತೀನಿ, ಆಮೇಲೆ ಆ ಐಟಮ್ಸ್ಗಳ ಮುಖಾಂತರ ನಾನು ಡೆಬಿಟ್ ನೋಟ್ ಮಾಡ್ತೀನಿ, ಅಂದರೆ ಪರ್ಚೇಸ್ ರಿಟರ್ನ್. ಸೊ ಫಸ್ಟು ಪರ್ಚೇಸ್ ಮಾಡಲಿಕ್ಕೆ F9 ಪರ್ಚೇಸ್. ಓಕೆ, ಇಲ್ಲಿ ನೇಮ್ ಆಫ್ ಐಟಮ್ ಇಲ್ಲ, ಸೊ ನೇಮ್ ಆಫ್ ಐಟಮ್ ತೊಗೊಳ್ತೀನಿ. ಸೊ ಇಲ್ಲಿ ಯೂಸ್ ಕಾಮನ್ ಲೆಡ್ಜರ್ ಅಕೌಂಟ್ ಫಾರ್ ಐಟಮ್ ಅಲೋಕೇಶನ್ ಮಾಡಿದರೆ ಸೊ ಪರ್ಚೇಸ್ ಲೆಡ್ಜರ್ ಬರುತ್ತೆ, ಎಸ್ ಅಂತ ಕೊಡಿ. ಯೂಸ್ ಕಾಮನ್ ಲೆಡ್ಜರ್ ಅಕೌಂಟ್ ಫಾರ್ ಐಟಮ್ ಅಲೋಕೇಶನ್. ಈಗ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಸಿ ಫಾರ್ ಎಕ್ಸಾಂಪಲ್ ಥ್ರೂ ದ ಕ್ಯಾಶ್. ಇಲ್ಲಿ ಪರ್ಚೇಸಸ್, ಇಲ್ಲಿ ಯು ಕ್ಯಾನ್ ಟೇಕ್ ಡೆಲ್ ಲ್ಯಾಪ್ಟಾಪ್ಸ್ 500, 5000. ನೆಕ್ಸ್ಟು HP ಲ್ಯಾಪ್ಟಾಪ್ಸ್ 750 @7,500. being above goods purchased by cash. ಆಯಿತು, ಪರ್ಚೇಸ್ ಆಯಿತು. ಈಗ ಪರ್ಚೇಸ್ ರಿಟರ್ನ್ ಅಂದರೆ ಡೆಬಿಟ್ ನೋಟ್. ಡೆಬಿಟ್ ನೋಟ್ ಅಂದರೆ ಕಂಟ್ರೋಲ್ F9. ಇಲ್ಲಿ 2 ಅಂಡರ್ಲೈನ್ ಕಾಣಿಸುತ್ತಲ್ವ, ದ 2 ಅಂಡರ್ಲೈನ್ ವಾಟ್ ವಿ ಟೆಲ್ಲಿಂಗ್ ಎಸ್ ಡೆಬಿಟ್ ನೋಟ್. ಸೊ ಕ್ಯಾಶ್. ಇಲ್ಲಿ ಪರ್ಚೇಸಸ್, ಇಲ್ಲಿ ಫಾರ್ ಎಕ್ಸಾಂಪಲ್ ಡೆಲ್ ಲ್ಯಾಪ್ಟಾಪ್ಸ್ ಕ್ವಾಂಟಿಟಿ. ನೆಕ್ಸ್ಟು HP ಲ್ಯಾಪ್ಟಾಪ್ಸ್. ಈಗ ನಾವೇನು ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ವಲ್ವ ಅದರಲ್ಲಿ ನಾವು ಇಷ್ಟು ಐಟಮನ್ನು ರಿಟರ್ನ್ ಮಾಡ್ತಾ ಇದ್ದೀವಿ. ಸೊ ಬೀಯಿಂಗ್ ಅಬೋವ್ ಗೂಡ್ಸ್ ರಿಟರ್ನ್ಡ್, ಪರ್ಚೇಸ್ ರಿಟರ್ನ್ಡ್. ಓಕೆ, ಸೊ ಸೇವ್ ಮಾಡಿ. ಈಗ ನೀವು ಮಾಡಿದ್ದು ವೋಚರನ್ನು ನೀವು ಡಿಸ್ಪ್ಲೇಯಲ್ಲಿ ನೋಡ್ಬೋದು. ಸೊ ಡಿಸ್ಪ್ಲೇ ಡೇ ಬುಕ್. ಸೊ ಇಲ್ಲಿ ಪರ್ಚೇಸಸ್ ಇದೆ, ಆಮೇಲೆ ಡೆಬಿಟ್ ನೋಟ್ ಇದೆ. ಸೊ ಈ ಥರ ನಾವು ಗೂಡ್ಸ್ನ ಪರ್ಚೇಸ್ ಮಾಡಿ ಪರ್ಚೇಸ್ ರಿಟರ್ನನ್ನು ಮಾಡ್ಬೋದು, ಪರ್ಚೇಸ್ ರಿಟರ್ನ್ ವೋಚರನ್ನು ಮಾಡ್ಬೋದು. ಸೇಮ್ ಟೈಪ್ ನೀವು ಸೇಲ್ಸ್ ಮಾಡಬೇಕು ಅಂದರೆ ಸೇಲ್ಸ್ ಮತ್ತು ಸೇಲ್ಸ್ ರಿಟರ್ನ್. ಅಕೌಂಟಿಂಗ್ ವೋಚರ್ ಹೋಗಿ F8 ಸೇಲ್ಸ್ ಮಾಡಿ. ಅಕೌಂಟಿಂಗ್ ವೋಚರ್ F8 ಸೇಲ್ಸ್. ಸೊ ಫಸ್ಟ್ ನಾನು ಸೇಲ್ಸ್ ಮಾಡ್ತಾ ಇದ್ದೀನಿ ಥ್ರೂ ದ ಕ್ಯಾಶ್. ಸೇಲ್ಸ್ ಕೋಕೋ-ಕೋಲಾ, ವಿವೋ, being goods sold by cash. being goods sold by cash. ಆಯಿತಾ? ಈಗ ಇಷ್ಟು ಐಟಮಲ್ಲಿ ನಾನು ಸೇಲ್ಸ್ ರಿಟರ್ನ್ ಮಾಡಲಿಕ್ಕೆ ಕಂಟ್ರೋಲ್ F8 ತಗೊಳ್ಳಿ. 1. ಸೊ ಕ್ಯಾಶ್. ಸೊ ಫಸ್ಟು ಕೋಕೋ-ಕೋಲಾ ನಾನು ಒಂದು 50 ಐಟಮ್ಸ್ನ ರಿಟರ್ನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ವಿವೋ 10 ಐಟಮ್ಸ್. ಬೀಯಿಂಗ್ ಗೂಡ್ಸ್ ಸೋಲ್ಡ್ ರಿಟರ್ನ್ಡ್. ಬೈ ಕ್ಯಾಶ್. ಓಕೆ, ಸೊ ಈ ಥರ ನಾವು ಪರ್ಚೇಸ್ ರಿಟರ್ನ್ ಮತ್ತು ಸೇಲ್ಸ್ ರಿಟರ್ನ್ ಮಾಡ್ಬೋದು. ಈಗ ನಿಮಗೆ ಇದರಲ್ಲಿ ಏನಾದರೂ
ಡಿಸ್ಪ್ಲೇ ನೋಡಬೇಕು ಅಂದರೆ ಡಿಸ್ಪ್ಲೇ ರಿಪೋರ್ಟ್ಸಲ್ಲಿ ಡಿಸ್ಪ್ಲೇ ಬರುತ್ತೆ, ಆಮೇಲೆ ಡೇಬುಕ್ ಬರುತ್ತೆ. ಸೊ ಡೆಬಿಟ್ ನೋಟ್ ಮತ್ತು ಕ್ರೆಡಿಟ್ ನೋಟ್ ಸೇಮ್ ಟೈಪ್ ಸೇಲ್ಸ್ ವೋಚರ್ ಇದೆ, ಪರ್ಚೇಸ್ ವೋಚರ್ ಇದೆ. ಈ ಥರ ಇದರಲ್ಲಿ ಆಲ್ಟರ್ ಮಾಡಬೇಕು ಅಂದರೆ ಸೇಮ್ ಪ್ರೊಸೆಸರೇ. ಸೆಲೆಕ್ಟ್ ಮಾಡ್ಕೊಳ್ಳಿ, ಏನಾದರೂ ಚೇಂಜಸ್ ಇದ್ದರೆ ಯು ಕ್ಯಾನ್ ಆಲ್ಟರ್ ಇಟ್. ಈಗ ನಾನು 50 ಇದೆ, 100 ಕೊಡ್ತೀನಿ. ಸೊ ಇಲ್ಲಿ 10 ಇದೆ, ನಾನು 25 ಕೊಡ್ತೀನಿ. ಅಂದರೆ ಈ ಥರ ನೀವು ಆಲ್ಟರ್ ಮಾಡ್ಕೋಬೋದು. ಡಿಲೀಟ್ ಮಾಡಬೇಕು ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಲ್ಟ್ ಡಿ ಪ್ರೆಸ್ ಮಾಡಿ, ಇಟ್ ವಿಲ್ ಡಿಲೀಟ್. ಓಕೆ, ಈ ಥರ ನೀವು ಪರ್ಚೇಸ್ ರಿಟರ್ನ್ ಮತ್ತು ಸೇಲ್ಸ್ ರಿಟರ್ನನ್ನು ವೋಚರ್ನ ಕ್ರಿಯೇಟ್ ಮಾಡ್ಬೋದು, ಆಲ್ಟರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಓಕೆ, ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕೆಳಗೆ ಕೊಟ್ಟಿರೋ ಬೆಲ್ ಬಟನ್ ಐಕಾನನ್ನು ಪ್ರೆಸ್ ಮಾಡಿ. ಅಂದರೆ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಥ್ಯಾಂಕ್ ಯು.